ನಮಸ್ಕಾರ. ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕ, ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ಚಾನೆಲ್ ಮಾಲೀಕರು ಸಹ. ಬಂಧುಗಳೇ, ನಾನಿವತ್ತು ರಾಜ್ಯದ ಜನತೆಗೆ ಒಂದು ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ, ಒಂದು ಅರಿವು ಮೂಡಿಸಬೇಕು ಅಂತ ಬಂದಿದ್ದೀನಿ. ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು ಅನ್ನಭಾಗ್ಯ. ಇವತ್ತು ಅನ್ನಭಾಗ್ಯ ಅಂತ ಎಲ್ಲ ಡಿಪೋಗಳಲ್ಲೂ, ಇಡೀ ರಾಜ್ಯದ ಡಿಪೋಗಳಲ್ಲೂ 15 kg ಅಕ್ಕಿನ ಪ್ರತಿಯೊಬ್ಬರೂ ಹಸಿವಿಂದ, ಯಾರು ಹಸಿವಿನಲ್ಲಿ ಬಾಳಬಾರ್ದು ಅಂತ ಎಲ್ಲರೂ ನೊಂದ್ಕೊಂಡು ಹಸಿವಿನಿಂದ ಯಾರೂ ಇರಬಾರ್ದು ಅನ್ನೋದಕ್ಕೋಸ್ಕರ ಅನ್ನಭಾಗ್ಯ ಅಂತ ಬಿಟ್ಟಿದ್ದಾರೆ. 15 kg ಅಕ್ಕಿನ ಫ್ರೀಯಾಗಿ ಎಲ್ಲ ಡಿಪೋಗಳಲ್ಲೂ ಒಬ್ರಿಗೆ ಅಂತ ಕೊಡ್ತಿದ್ದಾರೆ. ಒಬ್ರಿದ್ರೆ 15 kg, ಇಬ್ಬರಿದ್ರೆ 30 kg, 3 ಜನ ಇದ್ರೆ 45 kg. ದಯವಿಟ್ಟು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ, ಗೊತ್ತೂ ಇಲ್ಲ. ಹಾಗಾಗಿ ಕೆಲವು ಡಿಪೋ ಮಾಲೀಕರು ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವರ ಬೊಕ್ಕಸಕ್ಕೆ ಹಾಕ್ಕೊಂಡು ಯಾಮರಿಸ್ತಾ ಬರ್ತಾ ಇದ್ದಾರೆ. ದಯವಿಟ್ಟು ಬಂಧುಗಳೇ, ಎಲ್ಲ ನಮ್ಮ ಕರ್ನಾಟಕ ಜನತೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ತಿಳಿದಿರೋರು ನಿಮ್ಮ ಪಕ್ಕದ ಮನೆಯವ್ರಿಗೆ, ನಿಮ್ಮ ಪಕ್ಕದ ಇವ್ರಿಗೆ, ರೇಷನ್ ಕಾರ್ಡ್ ಇರೋವಂಥವ್ರಿಗೆ ದಯವಿಟ್ಟು ಅವ್ರಿಗೆ ಹೇಳಿ, ಒಂದು ತಲೆಗೆ 15 kg ಸರ್ಕಾರ ಈ ಸರಿ ಕೊಡ್ತಾ ಇರೋದು ಅಕ್ಕಿ ಪಡಿತರ ಚೀಟಿನ ತಗೊಳ್ಳಿ ಅಂತ ಬಾಯಿ ಬಿಟ್ಟು ಕೇಳಿ. ನೀವು ಡಿಪೋಗೆ ಹೋಗಿ ಡಿಪೋ ಅಲ್ಲಿ ಕೇಳಿ, ಎಷ್ಟು kg ಕೊಡ್ತೀರ ನಮಗೆ. ನಮ್ಮ ಮನೇಲಿ 3 ಜನ ಇದ್ದಾರೆ, 3 ಜನ ಇದ್ರೆ 45 kg, ಇಬ್ಬರಿದ್ರೆ 30 kg, ಒಬ್ಬರಿದ್ರೆ 15 kg. ಈ ಥರ ಬಾಯಿ ಬಿಟ್ಟು ನೀವು ಕೇಳಿ ತೂಕನ ಕ್ಲೀನಾಗಿ ಅಳತೆ ಮಾಡಿಸ್ಕೊಂಡು ನೀವು ತಗೊಂಡೋಗಿ. ಯಾಕೆಂದ್ರೆ ಎಷ್ಟೋ ಜನ ನಮ್ಮಲ್ಲಿ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಸರ್ ನಮಗೆ 10 kg ಕೊಟ್ಟಿದ್ದಾರೆ, ನಾವು ಇಬ್ಬರಿದ್ದೀವಿ 20 kg ಕೊಟ್ಟಿದ್ದಾರೆ, 3 ಜನ ಇದ್ದೀವಿ 36 kg ಕೊಟ್ಟಿದ್ದಾರೆ ಅಂತ ಪಾಪ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರನ್ನು ಯಾಮಾರಬೇಡಿ, ಕೇಳಿದರೆ ಇರಬೇಡಿ. ನಿಮ್ಮ ಹಕ್ಕು ನಮ್ಮ ಸರ್ಕಾರ ಕೊಟ್ಟಿರೋವಂಥದ್ದು. ಎಲ್ಲರೂ ಒಂದು ತಲೆಗೆ 15 kg. ದಯವಿಟ್ಟು ಎಲ್ಲರನ್ನು ಕೇಳಿ ಪಡೀರಿ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಅರಿವು ಮೂಡಿಸ್ಬೇಕಾಗಿತ್ತು, ಮೂಡಿಸಿದ್ದೀನಿ. ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಪತ್ರಿಕೆಯನ್ನು ಓದಿ, ಪತ್ರಿಕೆಯನ್ನು ನೋಡಿ, ಎಲ್ಲ ಮೀಡಿಯಾಗಳನ್ನ ನೋಡಿ, ಎಲ್ಲ ಯೂಟ್ಯೂಬ್ ಚಾನಲ್ ನೋಡಿ. ದಯವಿಟ್ಟು ನೀವು ಯಾವುದೇ ಚಾನಲ್ಲು, ಪೇಪರ್, ಪತ್ರಿಕೆ ಓದಿಲ್ಲ ಅಂದರೆ ನಿಮಗೆ ಯಾವುದು ಗೊತ್ತಾಗೋದಿಲ್ಲ. ದಯವಿಟ್ಟು ಪತ್ರಿಕೆ ಓದಿ, ಚಾನಲ್ಗಳನ್ನ ನೋಡಿ, ಚಾನಲ್ಗಳನ್ನ ಆಧರಿಸಿ ಪತ್ರಿಕೆನ ದಯವಿಟ್ಟು ಎಲ್ಲರೂ ಓದಿ. ಏಕೆಂದ್ರೆ ಪತ್ರಿಕೆ ಓದ್ತಾ ಇದ್ರೆ ನಿಮಗೆ ಎಲ್ಲರಿಗೂ ಒಂದು ಅರಿವು, ಏನೇನಾಗುತ್ತೆ ರಾಜ್ಯದಲ್ಲಿ, ಏನಾಗುತ್ತೆ ಏನಾಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಅರಿವು ಬರುತ್ತೆ. ಇವತ್ತೇನಾಗುತ್ತೆ ಅಂದರೆ, ಮಾಧ್ಯಮ ನೋಡೋದಿಲ್ಲ, TV ನೋಡೋದಿಲ್ಲ, ಪತ್ರಿಕೆ ನೋಡೋದಿಲ್ಲ, ನೀವು ಯಾವುದೇ ಒಂದು ಚಾನಲ್ಗಳು ನೋಡಲಿಲ್ಲ ಅಂತಂದರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ದಯವಿಟ್ಟು ಯಾರು ಏನು ಹಾಕಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನೋದು ಇಡೀ ರಾಜ್ಯದ ಚಿತ್ರಣವನ್ನು ತೋರಿಸೋದೇ ಮಾಧ್ಯಮ. ದಯವಿಟ್ಟು TV ನೋಡಿ, ಮಾಧ್ಯಮ, ಪತ್ರಿಕೆ ಓದಿ ನಾನು ಕೇಳ್ಕೊಳ್ತಾ, ಜೊತೆಯಲ್ಲಿ ಪತ್ರಿಕೆ ಹಾಗೂ ಜೊತೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.